ನೋಡಿ, ಧನುರ್ರಾಶಿಯವರಿಗೆ ಸಪ್ತಮ ಗುರುವಿನ ಒಂದು ವಿಶೇಷವಾದಂತಹ ಬಲ. ಆರ್ಥಿಕತೆ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತೆ. ಫೈನಾನ್ಷಿಯಲ್ ಫ್ರೀಡಮ್, ಫೈನಾನ್ಷಿಯಲ್ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ. ದುಡ್ಡು ಕಾಸಿನ ವಿಚಾರದಲ್ಲಿ ಏಳಿಗೆಯನ್ನು ಖಂಡಿತವಾಗಲೂ ಎಲ್ಲ ಧನುರ್ರಾಶಿಯವರು ಖಂಡಿತವಾಗಲೂ ನೀವು ಆ ಏಳಿಗೆಯನ್ನು ಹೊಂದುತ್ತೀರಿ. ಅದರಲ್ಲೂ ಮಧ್ಯವಯಸ್ಕರು ವಿಶೇಷವಾದ ಏಳಿಗೆಯನ್ನು ಹೊಂದುತ್ತೀರಿ. ಎಲ್ಲದಕ್ಕಿಂತ ಮಿಗಿಲಾಗಿ ಕುಟುಂಬದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಗಳು, ಅದರಲ್ಲೂ ಬಹು ವರ್ಷಗಳಿಂದ ಆ ಕಾರ್ಯಗಳು ಆಗಿರೋದಿಲ್ಲ, ಅಂಥ ಒಂದು ಕಾರ್ಯಗಳು ಈ ಸಂದರ್ಭದಲ್ಲಿ ಆಗುತ್ತೆ. ಧನುರ್ರಾಶಿಯವರಿಗೆ ಈ ಸಪ್ತಮ ಗುರುವಿನ ಬಲದಿಂದಾಗಿ ಗೌರವಾನ್ವಿತವಾದಂತಹ ಒಂದು ಸಂದರ್ಭ, ಆ ಗೌರವಾನ್ವಿತವಾದಂತಹ ಸ್ಥಾನಮಾನ ಏನು ದೊರಕುತ್ತಲ್ಲ, ಆ ಗೌರವಾನ್ವಿತವಾದಂಥ ಸ್ಥಾನಮಾನದಿಂದ ನಿಮ್ಮ ಒಂದು ವರ್ಚಸ್ಸು ಅಭಿವೃದ್ಧಿಯನ್ನು ಪಡೆಯುತ್ತೆ. ಆ ಗೌರವಾನ್ವಿತವಾದಂಥ ವಿಷಯ ತಮಗೆ ಪ್ರಾಪ್ತವಾಗುವಂಥದ್ದು. ಅದರಲ್ಲೂ ಈ ಏನು ಅಪ್ ಟು ಕಾರ್ತಿಕ್ ಮಾಸ ಏನಿದೆ, ಅದರಲ್ಲಿ ನಿಮಗೆ ಬಹು ವಿಶೇಷವಾಗಿ ಸನ್ಮಾನಗಳು, ಅವಾರ್ಡ್ಸ್ಗಳೆಲ್ಲ ಸಿಗುತ್ತೆ. ಯೋಗ್ಯತೆಯನ್ನು ಇದ್ದಂತಹ ಯೋಗ್ಯರಿಗೆ, ಅಂದರೆ ನಾನು ಧನುರ್ರಾಶಿಯವ್ರನ್ನ ನಾನು 2 ಭೇದಗಳನ್ನಾಗಿ ನಾನೇನು ಮಾತಾಡಿ ನಿಮ್ಮನ್ನ ಇದು ಮಾಡ್ತಾಯಿಲ್ಲ. ಎಲ್ರಿಗೂ ಆ ಯೋಗ್ಯತೆ ಬರಬೇಕಲ್ಲ. ಹಾಗಾಗಿ ಧನುರ್ರಾಶಿಯವರು ನೀವು ಖಂಡಿತವಾಗ್ಲೂ ಆ ನಿಟ್ಟಿನಲ್ಲಿ ಆ ಯೋಗ ಸಂಪಾದನೆ ಮಾಡಿದರೆ ನಿಮಗೆ ಯೋಗ್ಯತೆ ಇದ್ದೇ ಇರುತ್ತೆ. ಹಾಗಾಗಿ ಧನುರ್ರಾಶಿಯವರಿಗೆ ಯೋಗ್ಯತಾನುಸಾರವಾದಂತಹ ಒಂದು ಪ್ರಶಸ್ತಿ ಪಾರಿತೋಷಕಗಳು ಖಂಡಿತವಾಗ್ಲೂ ಸಿಗುತ್ತೆ. ಇದರಲ್ಲಿ ಬೇರೊಂದು ಮಾತೇ ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಒಟ್ಟಾರೆ ಧನುರ್ರಾಶಿಯವರಿಗೆ ಅತ್ಯಂತ ಸುಭೀಕ್ಷಕರವಾದಂತಹ ಕಾಲಘಟ್ಟ. ಮಧ್ಯ ಎಲ್ಲೋ 1-1.5 ತಿಂಗಳು ಕಾರ್ತಿಕ್ ಮಾಸದಿಂದ ಮಾರ್ಗಶಿರ ಮಾಸದ ಪ್ರಥಮಾರ್ಧದವರೆಗೂ ಹೆಚ್ಚು ಕಡಿಮೆ ಇರ್ಬೋದು. ಆದರೆ ದ್ವಿತೀಯಾರ್ಧದಿಂದ ಎಲ್ಲ ಒಳ್ಳೆಯದಾಗುತ್ತೆ. ಬರೋ ಜೂನ್ವರೆಗೂ ಸಹ ಉತ್ತಮವಾದಂತಹ ಒಂದು ಕಾಲ. ಹಾಗಾಗಿ ಎಲ್ಲ ಒಂದು ನೆನೆಗುದಿಕ್ಕೆ ಒಂದು ಬಿದ್ದಿರತಕ್ಕಂಥ ಕೆಲಸಗಳು ಎಲ್ಲ ನಿಮಗೆ ಸಾಕಾರಗೊಳ್ಳುತ್ತೆ. ದೇವತಾರಾಧನೆಯನ್ನು ಮಾಡಿ, ಕುಲದೇವರ ಉಪಾಸನೆಯನ್ನು ಮಾಡಿ, ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅಮಾವಾಸ್ಯೆ ದಿವಸ ಹೋಗಿದ್ದು ಬನ್ನಿ. ಸಕಲ ಬಾಧೆಗಳು ಸಹ ಇಲ್ಲಿ ನಿವಾರಣೆ ಆಗುತ್ತೆ. ಇದರಲ್ಲಿ ಎಳ್ಳಷ್ಟು ಸಂಶಯ ಬೇಡ. ಹಾಗಾಗಿ ಮೈಸೂರು ಚಾಮುಂಡೇಶ್ವರಿ ದೇವಿಯ ಒಂದು ಉಪಾಸನೆಯನ್ನು ಮಾಡಿ, ಹಾಗೆ ಏನು ಚಂಡಿಕಾ ಪಾರಾಯಣವನ್ನು ಮಾಡಿಸಿ, ಅಥವಾ ದುರ್ಗಾ ಸೂಕ್ತ ಪಾರಾಯಣ ಮಾಡಿಸಿ, ಅಥವಾ ಹೋಮ ಮಾಡಿಸಿ, ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕ್ಷೇತ್ರ ಕದ್ರಿ ಮಂಜುನಾಥ ಸ್ವಾಮಿ ದೇವರ ಕ್ಷೇತ್ರಕ್ಕೆ ಹೋಗಿದ್ದು ಬನ್ನಿ. ಹಾಗೆ ಧರ್ಮಸ್ಥಳ ಮಂಜುನಾಥೇಶ್ವರನಿಗೂ ಸಹ ನಡ್ಕೊಳ್ಳಿ. ಎಲ್ಲವೂ ಸಹ ಸುಭೀಕ್ಷಕರವಾಗಿ ಸಾಗುತ್ತೆ. ಈ ಧನುರ್ರಾಶಿಯವರು ನೀವು ಏನು ಮೂಲತಃ ರಾಶ್ಯಾಧಿಪತಿ ತಮಗೆ ಗುರುನೇ. ಹಾಗಾಗಿ ತಾವು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ದೇವರ ದಿವ್ಯ ಸಾನ್ನಿಧ್ಯಕ್ಕೆ ಶ್ರಾವಣ ಮಾಸದಲ್ಲಿ ಏನು ಆರಾಧನಾ ಮಹೋತ್ಸವ ನಡೆಯುತ್ತೆ ಆ ಸಂದರ್ಭಕ್ಕೆ ಹೋಗಿದ್ದು ಬನ್ನಿ. ಖಂಡಿತವಾಗಲೂ ಒಳ್ಳೆಯದಾಗುತ್ತೆ. ಎಲ್ಲವೂ ಸುಭೀಕ್ಷಕರವಾಗಿ ನಡೀಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ.